4ನೇ ತಾರೀಕೇನೋ ಒಂದು ದೊಡ್ಡ ಆಫರ್ ಇಟ್ಟಿದ್ದೀರಾ ಅಂತ, ಈ ಆಫರ್ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್. ಸರ್ ನಾವು ಓಪನ್ ಮಾಡಿ 5 ವರ್ಷ ಆಯಿತು. ಅದಕ್ಕೆ ಡಿಸೆಂಬರ್ 4ನೇ ತಾರೀಕು ಈ ಥರ ಬೈ ಒನ್ ಗೆಟ್ ಒನ್ ಫ್ರೀ ಇಕ್ಕಿದ್ದಾರೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಒನ್ಸ್ ಅಗೇನ್ ನಾವು ವೈಟ್ಫೀಲ್ಡ್ ದಮ್ ಬಿರಿಯಾನಿನಲ್ಲಿದ್ದೀವಿ. ಈ ಜಾಗ ಆಲ್ರೆಡಿ ನಮ್ಮ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ. 2 ವರ್ಷ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದ್ವಿ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಒಳ್ಳೆ ರೆಸ್ಪಾನ್ಸೂ ಬಂದಿತ್ತು ಈ ಜಾಗಕ್ಕೆ. ಸೊ ಆಫ್ಟರ್ ದ ಲಾಕ್ಡೌನ್ ಹೇಗೆ ಸಸ್ಟೈನ್ ಆಗಿದ್ದಾರೆ, ಯಾವ ಥರ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಈ ವಿಡಿಯೋಗೆ ಸಾಕಷ್ಟು ಸಪೋರ್ಟ್ ಬೇಕಾಗುತ್ತೆ. ನಿನಗೆ ಈ ಜಾಗ ಅದೇ ನಮಗೆ ಈ ಜಾಗ ರೆಗ್ಯುಲರು. ಸೊ ನಿನ್ನ ಒಂದು ಅಭಿಪ್ರಾಯ ಏನು ಸರ್? ನಮಗೂ ಇದು ಹತ್ರ ಇರೋದ್ರಿಂದ ನಾವು ಬ್ಯಾಡ್ಮಿಂಟನ್ ಆಡ್ಕೊಂಡು ನಾವು ಒಂದು 10-15 ಜನ ಒಂದು ಬ್ಯಾಚೇ ಬಂದ್ಬಿಟ್ಟು ತಿಂಗಳಲ್ಲಿ 1 ಸಲಿನೋ 2 ಸಲಿನೋ ಒಳ್ಳೆ ಬ್ಯಾಟಿಂಗ್ ಆಡಿ ಹೋಗ್ತಾ ಇದ್ರಿ ಇಲ್ಲಿ. ಸೊ ನಿಮಗೂ ಕಾಣಿಸ್ತಿರ್ಬೋದು, ಹೊಗೆ ಬರ್ತಾ ಇದೆ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇದು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ನಾವು ಬಂದು ಗ್ರೂಪಲ್ಲಿ. ಹೌದು, ಇಲ್ಲಿ ಬಂದರೆ ಒಂದು ಅಥೆಂಟಿಕ್ ದಮ್ ಬಿರಿಯಾನಿ ಟೇಸ್ಟ್ ಮಾಡ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಚಿಕನ್ ಬಿರಿಯಾನಿನೂ ಸಿಗುತ್ತೆ ಅರ್ಲಿ ಮಾರ್ನಿಂಗು ವಿತ್ ಕಾಲ್ ಸೂಪು. ಇಲ್ಲಿ ಬಂದಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಇಲ್ಲೊಂದು ಒಳ್ಳೆ ಆಫರ್ ನಡೀತಾ ಇದೆ, ಡಿಸೆಂಬರ್ 4ನೇ ತಾರೀಕು ಅಂತ ಗೊತ್ತಾಯಿತು. ನಮ್ಮ ಪ್ರೇಕ್ಷಕರು ಇಲ್ಲಿ ಬಂದರೆ ಮಟನ್ ಮತ್ತು ಚಿಕನ್ ಬಿರಿಯಾನಿ 4ನೇ ತಾರೀಕು ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ. ಮಟನ್ ಬಿರಿಯಾನಿ 250 ರೂಪಾಯಿ ಇರುತ್ತಂತೆ, ಅದು ಒಂದು ತೊಗೊಂಡ್ರೆ ಒಂದು ಫ್ರೀ. ಚಿಕನ್ ಬಿರಿಯಾನಿನೂ ಅಷ್ಟೇ, ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತಂತೆ. ಇದು ಲಿಮಿಟೆಡ್ ಇರೋದ್ರಿಂದ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ಇರುತ್ತೆ. ಸೊ ಬೇಗ ಬಂದು ಒಂದು ಆಫರ್ನ ಯೂಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಸೊ ನೀವು ಮಾಡ್ತೀರಿ ಅಂತ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಾಗಲಿ ಫೇಸ್ಬುಕ್ನಲ್ಲಾಗಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ನಾನು ಸೋಮು ವೈಟ್ಫೀಲ್ಡ್ ದಮ್ ಬಿರಿಯಾನಿಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ರೆಡಿ ಆಗಿಬಿಟ್ಟಿತ್ತು. ಕಾಲ್ ಸೂಪು, ಮಟನ್ ಲಿವರು, ಆಮೇಲೆ ಕಬಾಬ್ ಬಿಸಿ ಬಿಸಿ ಸುಡ್ತಾಯಿದ್ರು. ಇಲ್ಲಿ ಕಬಾಬ್ ಬಂದು ಗ್ರಾಮ್ ಲೆಕ್ಕ, ಅಂದರೆ ಗ್ರಾಮ್ ಪ್ಲಸ್ ಪ್ಲೇಟ್ ಲೆಕ್ಕ ಥರ ಕೊಡ್ತಾರೆ. ಸೊ ನೀವು ಹೋದಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ತುಂಬ ಒಳ್ಳೆ ಕಬಾಬು, ಕಂಪ್ಲೀಟ್ ರಿವ್ಯೂ ಬರುತ್ತೆ ಮುಂದೆ ನೋಡಿ. ಆಮೇಲೆ ಚಿಕನ್ ಬಿರಿಯಾನಿಗೆ ಅಕ್ಕಿ ಹಾಕ್ಬಿಟ್ಟಿದ್ರು, ಒಂದು ಕಡೆ ಮಟನ್ ಬಿರಿಯಾನಿ ಬೇಯ್ತಾ ಇತ್ತು. ಸೊ ಇಲ್ಲಿ ನಾವು 2 ಸೆಗ್ಮೆಂಟ್ನಲ್ಲಿ ವೈಟ್ಫೀಲ್ಡ್ ದಮ್ ಬಿರಿಯಾನಿ ಮೇಕಿಂಗ್ ತೋರಿಸ್ತೀವಿ. ಒಂದು ದಮ್ ಹಾಕೋಕ್ಕೆ ಮುಂಚೆ, ಒಂದು ದಮ್ ಹೊಡಿಬೇಕಾದ್ರೆ. ನೋಡಿ ಎಂಜಾಯ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇವತ್ತು ನಮ್ಮ ಜೊತೆ ವೈಟ್ಫೀಲ್ಡ್ ದಮ್ ಬಿರಿಯಾನಿ ಓನರ್ ಇದ್ದಾರೆ, ಕೇಳ್ಬಿಡೋಣ ಅದ್ರ ವಿಶೇಷತೆ ಏನು ಅಂದ್ಬಿಟ್ಟು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ರವಿಚಂದ್ರ ಸರ್. ನಿಮ್ಮ ಬಿರಿಯಾನಿ ಸ್ಪೆಷಲ್ ಏನು ಅಂತ ನಮ್ಮ ಪ್ರೇಕ್ಷಕರು ಸ್ವಲ್ಪ ತಿಳಿಸಿ ಸರ್. ಸ್ಪೆಷಲ್ ಅಂದರೆ ಅದೇ ಸರ್, ವೈಟ್ಫೀಲ್ಡಲ್ಲಿ ಎಲ್ಲೋ ಒಲೆ ಇದ್ರಲ್ಲಿ ಮಾಡಲ್ಲ, ನಾವೇ ಸೌದೆಯಲ್ಲಿ ಇದು ಮಾಡ್ತೀರಿ. ಓಕೆ. ಸೊ ಮಟನ್ ಬಂದ್ಬಿಟ್ಟು ನಾವು ಇಲ್ಲೇ ಲೋಕಲ್ ಶಾಪಲ್ಲಿ ತರ್ತೀರಿ ನಾವು. ಸೊ ಬೆಳಿಗ್ಗೆ ಹೋಗಿ ನಾವೇ ಕುರಿ ಎಲ್ಲ ಸೆಲೆಕ್ಟ್ ಮಾಡಿ ಯಾವ್ದು ಬೇಕು ಅಂತ ಆ ಥರ ತೊಗೊಂಬರ್ತೀರಿ, ಎಲ್ಲ ಪಟ್ಲಿ ಮರಿಗಳು ತೊಗೊಂಬರ್ತೀರಿ. ಓಕೆ. ಮಸಾಲೆ ಎಲ್ಲ ಓನಾಗಿ ಮನೆಯಲ್ಲೇ ನಾವೇ ಓನಾಗಿ ಪ್ರಿಪೇರ್ ಮಾಡಿ ಎಲ್ಲ ಇದು ಮಾಡಿ ಇಲ್ಲೇ ರೆಡಿ ಮಾಡ್ತೀರಿ ಎಲ್ಲ. ಓಕೆ. ವಾರದಲ್ಲಿ ಎಷ್ಟು ಸಲ ಸಿಗುತ್ತೆ ಸರ್ ಬಂದರೆ? ವಾರದಲ್ಲಿ 3 ದಿವಸ ಸಿಗುತ್ತೆ, ಮಂಗಳವಾರ, ಶುಕ್ರವಾರ, ಭಾನುವಾರ. 6:30 11:00ವರೆಗೂ ಸಿಗುತ್ತೆ. ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ಸರಿ ಕ್ರೌಡ್ ಇರೋ ರಜಾಗಳಿರೋವಾಗ ಸ್ವಲ್ಪ ಬೇಗ ಖಾಲಿ ಆಗ್ಬಿಡುತ್ತೆ. ಅಂದ್ರೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆಲ್ಲ ಸೋಲ್ಡ್ ಔಟ್ ಆಗ್ಬಿಡುತ್ತೆ. 11 ಗಂಟೆವರೆಗೂ ಎಲ್ಲ ಖಾಲಿ ಆಗ್ಬಿಡುತ್ತೆ. ಓಕೆ. ಏನೇನು ಸಿಗುತ್ತೆ ಸರ್ ಬಿರಿಯಾನಿ ಬಿಟ್ಟು? ಏನೇನು ಸಿಗುತ್ತೆ ಇಲ್ಲಿ? ಬಿರಿಯಾನಿ ಬಿಟ್ಟು ಮಟನ್ ಲಿವರ್ ಸಿಗುತ್ತೆ, ಕಾಲ್ ಸೂಪು, ಕಬಾಬ್ ಸಿಗುತ್ತೆ. ಕಬಾಬ್, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಮತ್ತೆ ಮಸಾಲೆ ಬಗ್ಗೆ ಹೇಳಿ ಸರ್. ಸರ್ ಮಸಾಲೆ ಎಲ್ಲ ನಾವೇ ತಂದ್ಬಿಟ್ಟು ಎಲ್ಲ ರೆಡಿ ಮನೆಯಲ್ಲೇ ಇದು ಮಾಡಿ ಓನಾಗಿ ಎಲ್ಲ ರೆಡಿ ಮಾಡಿ ಇದು ಮಾಡ್ತೀವಿ ಸರ್. ಅಂಗಡಿದ ಏನು ಮಸಾಲೆ ಏನು ರೆಡಿ ಯೂಸ್ ಮಾಡಿ, ನಿಮ್ಮದು ಓನ್ ಮಸಾಲೆನೇ? ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಓನಾಗೆ ಇದು ಮಾಡ್ತೀವಿ. ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡ್ತಿರೋ, ಈ ಲ್ಯಾಂಡ್ ಮಾರ್ಕ್ ಬೇಕು ಅಂತ ಹೇಳಿದ್ರೆ ಏನು ಸರ್ ಇದು ಈಸಿಯೆಸ್ಟ್ ಲ್ಯಾಂಡ್ ಮಾರ್ಕ್? ಈಸಿಯೆಸ್ಟ್ ಲ್ಯಾಂಡ್ ಮಾರ್ಕ್ ಅಂದರೆ ನೀವು ಆಲ್ರೆಡಿ ಗೂಗಲಲ್ಲಿ ಅಪ್ಡೇಟ್ ಮಾಡಿದ್ದೀರಿ. ಇನ್ನೊಂದು ಬಂದು ವೈಟ್ಫೀಲ್ಡ್ ಪೋಸ್ಟ್ ಆಫೀಸ್ ಅಂದಿದೆ, ಅದು ಅಪೋಸಿಟ್ ಅಲ್ಲಿ ಬರುತ್ತೆ. ವೈಟ್ಫೀಲ್ಡ್ ಪೋಸ್ಟ್ ಆಫೀಸ್ ಆಪೋಸಿಟ್, ನೆಲ್ಲೂರಲ್ಲಿ ಮೇನ್ ರೋಡ್. ಓಕೆ 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 ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ವೈಟ್ಫೀಲ್ಡ್ ದಮ್ ಬಿರಿಯಾನಿಗೆ ಹೋಗೋ ಅಷ್ಟರಲ್ಲಿ ಚಿಕನ್ ಬಿರಿಯಾನಿಗೆ ಅಕ್ಕಿ ಹಾಕ್ಬಿಟ್ಟಿದ್ರು, ಇನ್ನೊಂದು ಕಡೆ ಮಟನ್ನು ಸೌದೆ ಒಲೆ ಮೇಲೆ ಬೇಯ್ತಾ ಇತ್ತು. ಸೊ ಚಿಕನ್ ಬಿರಿಯಾನಿಗೆ ತುಪ್ಪ ಒಯ್ದು ತಳ ಹಿಡಿಬಾರ್ದು ಅಂತ ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ರು. ಒಳ್ಳೆ ಪರಿಮಳ, ಸೂಪರ್ ಅರೋಮಾ ಇರುವಂಥ ಒಂದು ದಮ್ ಬಿರಿಯಾನಿ ಇದು. ನೀವು ಹೋದರೆ ಖಂಡಿತ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಸೊ ಈಗ ಇಲ್ಲಿ ಬರ್ತಾ ಇರೋ ಫುಡೇಜಸ್ ಹೇಗಿದೆ ಅಂತ ನಮಗೆ ನೋಡಿ ಹೇಳಿ.
ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಸುರೇಶ್ ಅಂತ. ಸರ್ ಇದು ಕೇಳ್ಪಟ್ಟೆ 4ನೇ ತಾರೀಕೇನೋ ಒಂದು ದೊಡ್ಡ ಆಫರ್ ಇಟ್ಟಿದ್ದೀರಾ ಅಂತ. ಈ ಆಫರ್ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್. ಸರ್ ನಾವು ಓಪನ್ ಮಾಡಿ 5 ವರ್ಷ ಆಯಿತು. ಅದಕ್ಕೆ ಡಿಸೆಂಬರ್ 4ನೇ ತಾರೀಕು ಈ ಥರ ಬೈ 1 get 1 ಫ್ರೀ ಇಕ್ಕಿದ್ದಾರೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ 150, ಮಟನ್ ಬಿರಿಯಾನಿ 250, ಬೈ 1 get 1 ಫ್ರೀ ಇರುತ್ತೆ. ಓಕೆ. ಮತ್ತೆ ಕಾಲ್ ಸೂಪ್ ಇರುತ್ತೆ. ಕಾಲ್ ಸೂಪ್ ಏನು ಆಫರ್ ಇರಲ್ಲ. ಆಫರ್ ಇರಲ್ಲ ಅಂದ್ರೆ ಮಟನ್ ಬಿರಿಯಾನಿ ಒಂದು ತಗೊಂಡು ಒಂದು ಫ್ರೀ ಅವತ್ತು, ಚಿಕನ್ ಬಿರಿಯಾನಿನೂ ಒಂದು ತಗೊಂಡು ಒಂದು ಫ್ರೀ ಇರುತ್ತೆ. ಏನಿದೆ ರೆಗ್ಯುಲರ್ ಏನು ಕ್ವಾಂಟಿಟಿ ಕೊಡ್ತೀರಾ ಅದೇ ಕ್ವಾಂಟಿಟಿ. ಎಷ್ಟು ಗಂಟೆ ಬರ್ಬೇಕು ಸರ್? ಬೆಳಗ್ಗೆ ನಂತರ ಬೇಕಾದ್ರೆ 6:30 ಓಪನ್ ಮಾಡ್ತೀರಿ ಸರ್. ಓಕೆ. ಬೇಗ ಬಂದಷ್ಟು ಯಾರು ಬೇಗ ಬರ್ತಾರೋ ಅವ್ರಿಗೆ ಬೇಗ ಸಿಗುತ್ತೆ. ಆಗುತ್ತೆ. ಏನ್ ಪ್ಲಾನ್ ಮಾಡಿದ್ರೆ ಸರ್? ಎಷ್ಟು ಕೆಜಿ ಪ್ಲಾನ್ ಮಾಡಿದಿರಾ? ಅದೇ ಸರ್ 160 ಇಂದ 180 kg ಮಾಡ್ಬೇಕಂತ ಮಾಡ್ಕೊಂಡಿದ್ದೀನಿ ಮಟನ್ ಬಿರಿಯಾನಿ. ಓಕೆ. ಚಿಕನ್ ಒಂದು 70ರಿಂದ 80 ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ ಓಕೆ. ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ. 4ನೇ ತಾರೀಕು ಡಿಸೆಂಬರ್ 4ನೇ ತಾರೀಕು ಬೈ 1 get 1 ಫ್ರೀ ಇರುತ್ತಂತೆ. ತುಂಬ ಶೇರ್ ಮಾಡಿ, ತುಂಬ ಜನ ಬಂದು ಈ ಆಫರ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಜನಕ್ಕೆ ನಮ್ಮ ಚಾನಲ್ ವ್ಯೂವರ್ಸ್ಗೆ ಈ ದಮ್ ಆಡಿಯೋ ಸೆಗ್ಮೆಂಟ್ ತುಂಬಾ ಇಷ್ಟ. ನಿಮಗೇನಾದರೂ ಈ ಒಂದು ಸೆಗ್ಮೆಂಟ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಥಮ್ಸ್ ಅಪ್ ಕಮೆಂಟ್ ಮಾಡಿ. ಈಸಿ ಆಗುತ್ತೆ ನಮಗೆ ತಿಳ್ಕೊಳಕ್ಕೆ. ಸೊ ಈ ವಿಡಿಯೋಗೆ ಸಾಕಷ್ಟು ಲೈಕು ಮತ್ತು ಕಮೆಂಟ್ಸ್ ಬರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಲೈಕ್ಸ್ ಬರೋದ್ರಿಂದ ಸಾಕಷ್ಟು ಜನಕ್ಕೆ ರೆಕಮೆಂಡೇಷನ್ಸ್ ಹೋಗುತ್ತೆ. ಪ್ಲಸ್ ಈ ವೈಟ್ಫೀಲ್ಡ್ ದಮ್ ಬಿರಿಯಾನಿನಲ್ಲಿ 4ನೇ ತಾರೀಕು ಬೈ 1 get 1 ಆಫರ್ ಇರೋದ್ರಿಂದ ತುಂಬ ಜನಕ್ಕೆ ರೀಚ್ ಆಗುತ್ತೆ, ತುಂಬ ಜನಕ್ಕೆ ಬೆನಿಫಿಟ್ ಆಗುತ್ತೆ. ಸೊ ಹೋಗಿ ಈ ಒಂದು ಅದ್ಭುತವಾದ ದಮ್ ಬಿರಿಯಾನಿನ ಟೇಸ್ಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ತುಂಬ ದಿನ ಆದಮೇಲೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿಗೆ ಬಂದಿದ್ದೀವಿ. ಅದು ನಮ್ಮ ಏರಿಯಾ ವೈಟ್ಫೀಲ್ಡ್ ದಮ್ ಬಿರಿಯಾನಿ. ನಾನು ಒಂದು ಪ್ಲೇನ್ ಸೂಪ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬೆಳಗಿನ ಜಾವ ಕಾಲ್ ಸೂಪೂ ಸಿಗುತ್ತೆ. ಸಕ್ಕತ್ತಾಗಿ ಸ್ಲೋ ಕುಕ್ ಮಾಡಿರ್ತಾರೆ. ಜನಗಳು ಕ್ರೌಡ್ ನೋಡ್ತಾ ಇರ್ಬೋದು, ಸ್ವಲ್ಪ ಶಬ್ದ ಇರ್ಬೋದು, ಕ್ಷಮಿಸಿ ಏನಾದರೂ ನಾಯ್ಸ್ ಇದ್ದರೆ. ಸೊ ಇಲ್ಲಿನ ಕಾಲ್ ಸೂಪ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಲೋ ಕುಕ್ ಮಾಡಿರ್ತಾರೆ. ನಮ್ಮ ಲಾಸ್ಟ್ ವೀಡಿಯೋ ಅಂದರೆ ನಮ್ಮ ಹಳೆ ವೀಡಿಯೋನಲ್ಲೂ ನಾವು ಒಂದು ಒಳ್ಳೆ ಫುಟೇಜಸ್ ತೋರಿಸಿದ್ದೀವಿ. ಸೊ ಇಲ್ಲಿ ಈ ಕಾಲ್ ಸೂಪಲ್ಲಿ ಸೊಂಬರು ಹೇಗಿದೆ ಅಂತ ಕ್ಲೋಸಪ್ನಲ್ಲಿ ತೋರಿಸ್ಬಿಡ್ತೀನಿ ಬನ್ನಿ. ಈ ಕಾಲ್ ಸೂಪ್ಗೆ ಒಂದು ಸಿಂಪಲ್ ಮಸಾಲೆ ರುಬ್ಬಿ ಹಾಕ್ತಾರೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸಿಕ್ಕಾಪಟ್ಟೆ ಹಾಕಿರ್ತಾರೆ. ನೀವು ಮೇಲೆ ಆ ಕಾಲ್ ಸೂಪ್ದು ಸೊಂಬರು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಒಂದು ಗ್ರೀನ್ ಕಲರ್ ಸೂಪ್ ಆಗಿರುತ್ತೆ. ಇದು ಕುಡಿಯೋಕ್ಕೆ ಸಖತ್ ಹಿತವಾಗಿರುತ್ತೆ ಬೆಳಗಿನ ಜಾವ. ಈಗ ಟೇಸ್ಟ್ ಮಾಡಿ ಹೇಳಿಬಿಡ್ತೀನಿ ಯಾವ ಥರ ಇದೆ ಅಂತ. ಸೊ ಮುಂಚೆಗೂ ಈಗೂ ಏನಾದರೂ ಚೇಂಜಸ್ ಇದೆಯಾ ನೋಡ್ಬಿಡೋಣ. ಆಹಾ, ಸಖತ್ ಡೈಲ್ಯೂಟ್ ಆಗಿದೆ. ಆ ಕಾಲು ಚೆನ್ನಾಗಿ ಬೇಯಿಸಿರೋ ಒಂದು ಸಾರಾಂಶ ಈ ಸೂಪಲ್ಲಿದೆ. ನೀವು ಕ್ಲೋಸಪ್ನಲ್ಲಿ ನೋಡಿರ್ತೀರ ಯಾವ ಥರ ತೇಲ್ತಾ ಇತ್ತು ಆ ಒಂದು ಸೂಪು, ಕೊಬ್ಬು ಎಲ್ಲ ಅಂತ. ಅಂದರೆ ಆ ನಲ್ಲಿನಲ್ಲಿ ಬಂದಿರೋ ಅಂಥ ಒಂದು ಸೂಪು ಸೂಪರ್ ಆಗಿದೆ. ಸಖತ್ ಡೈಲ್ಯೂಟ್ ಆಗಿದೆ, ಓವರ್ ಸ್ಟ್ರಾಂಗ್ ಇಲ್ಲ, ಸಿಂಪಲ್ ಆಗಿದೆ ಮಸಾಲೆ. ಪೆಪ್ಪರ್ ಫೀಲ್ ಆಗುತ್ತೆ, ಲೈಟಾಗಿ ಖಾರ ಕೂಡ ಇದೆ. ಸೂಪರ್, ಅದ್ಭುತ. ಸೊ ಈ ಸೂಪ್ ಮುಗಿಸ್ಬಿಟ್ಟು ಚಿಕನ್ ಬಿರಿಯಾನಿ ತೊಗೊಂಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಫೈನಲಿ ವೈಟ್ಫೀಲ್ಡ್ ದಮ್ ಬಿರಿಯಾನಿ, ಬಿಸಿ ಬಿಸಿ ದಮ್ ಬಿರಿಯಾನಿ ಅಡಿಕೆ ಪ್ಲೇಟಲ್ಲಿ ಕೈಯಲ್ಲಿ ಬಂದು ನಿಂತಿದೆ. ಆ ಘಮನೇ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಅದು ಹತ್ರದಿಂದ ತೋರಿಸ್ತೀನಿ ಬನ್ನಿ ಹೇಗಿದೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಒಳ್ಳೆ ನಲ್ಲಿ ಪೀಸು ಬಂದಿದೆ, ಒಳ್ಳೆ ಮಾಯಿಶ್ಚರ್ ಇರೋ ಒಂದು ರೈಸು ಕಾಣ್ತಿರ್ಬೋದು ನಿಮಗೆ. ಇಲ್ಲಿ ಸೋಂಪು ಇರ್ಬೋದು, ಟೊಮೆಟೊ ಇರ್ಬೋದು, ಹಲವು ಮಸಾಲೆ ಪದಾರ್ಥಗಳೆಲ್ಲ ಕಾಣ್ತಾ ಇದೆ. ಓನರು ಹೇಳ್ತಿರೋ 2 ಹಾಕಿರೋ ಕುರಿನ ಸೆಲೆಕ್ಟ್ ಮಾಡಿ ತೊಗೊಂಬರ್ತೀನಿ ಅಂತ. ತುಂಬ ಎಳೆದಿದ್ರೂ ಟೇಸ್ಟ್ ಸಿಗೋಲ್ಲ ಸರ್. ಅದು ಲೈಟಾಗಿ ಒಂದು ಆ ಥರ 2 ಹಾಕಿದ್ರೇ ಆ ಕೊಬ್ಬು ಅದೆಲ್ಲ ಇರೋದ್ರಿಂದನೇ ಬಿರಿಯಾನಿಗೂ ಮಜಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಕಾಣಿಸ್ತಿರ್ಬೋದು ನಿಮಗೆ.
ನಾವು ಮೇಕಿಂಗಲ್ಲಿ ನೋಡ್ತಿದ್ದೆ ತುಂಬ ನೀಟಾಗಿ ಬೇಯಿಸ್ತಾ ಇದ್ರು. ಒಳ್ಳೆ ನಾಟಿ ಕುರಿನೇ, ನಾಟಿ ಪಟ್ಲಿ. ರೈಸ್ ವಿಷಯಕ್ಕೆ ಬಂದರೆ ಬಾಸ್ಮತಿ ಮತ್ತು ಕೇಸರಕಲಿ ರೈಸ್ ಎರಡು ಮಿಕ್ಸ್ ಮಾಡಿ ಮಾಡ್ತಿದ್ರು. ಮೇಕಿಂಗಲ್ಲಿ ನೋಡಿದ್ರಿ ನಾವು, ನೋಡಿ ಎಷ್ಟು ಸಾಫ್ಟಾಗಿ ಜ್ಯೂಸಿ ಆಗಿದೆ ಅಂತ ರೈಸು. ಸೊ ಟೇಸ್ಟ್ ಮಾಡಿಬಿಡೋಣ, ತಡ ಮಾಡೋದು ಬೇಡ. ಫಸ್ಟು ಬಾಯಲ್ಲಿ ಬಿರಿಯಾನಿ ಇಟ್ಕೊಂಡಿದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ. ಆ ಮಟನ್ ಚೆನ್ನಾಗಿ ಬೆಂದು ಆ ಕೊಬ್ಬೆಲ್ಲ ಆ ರಸ ಬಿಟ್ಟಿರೋದ್ರಿಂದ ಆ ರೈಸ್ಗೆಲ್ಲನೂ ಸ್ಪ್ರೆಡ್ ಆಗಿರುತ್ತೆ. ಆ ಘಮ ಮಾತ್ರ, ಆ ಟೇಸ್ಟು ಬಾಯಲ್ಲಿ ಇಟ್ಟು ಅನ್ನೋಷ್ಟು ಗೊತ್ತಾಗುತ್ತೆ. ಲೈಟಾಗಿ ವೈಟ್ ಫೀಲ್ಡ್ ದಮ್ ಬಿರಿಯಾನಿ ಸ್ವಲ್ಪ ಸ್ಪೈಸಿ ಫೀಲ್ ಗೊತ್ತಾಗ್ತಿದೆ ನನಗೆ. ಸೊ ಒಳ್ಳೆ ಲೈಟ್ ಮಸಾಲೆ ಅಂತ ಹೇಳ್ಬೋದು, ಅಂತ ಹೆಚ್ಚಾಗೇನು ಮಸಾಲೆನೂ ಇಲ್ಲ. ಬಾಯಲ್ಲಿ ಬಿರಿಯಾನಿ ಇಟ್ಕೊಂಡಿದ್ದ ತಕ್ಷಣ ಆಗಿದ ತಕ್ಷಣ ಕೆಲವೊಂದು ಮಸಾಲೆ ಫೀಲ್ ಗೊತ್ತಾಗುತ್ತೆ ಬಾಯಿಗೆ, ಬಾಯೆಲ್ಲನೂ ಒಂಥರ ರಿಫ್ರೆಶ್ ಆಗಿಬಿಡುತ್ತೆ ಅದು. ಸೊ ಒಳ್ಳೆ ಬಿರಿಯಾನಿನೇ. ಖಂಡಿತ ಈ ವೈಟ್ ಫೀಲ್ಡ್ ಏರಿಯಾದಲ್ಲಿ ಇರೋರು ಮಿಸ್ ಮಾಡದೆ ಟೇಸ್ಟ್ ಮಾಡಬೇಕು. ಇದನ್ನು ಇಷ್ಟಪಡ್ತೀರಾ? ನನಗಂತೂ ಇಷ್ಟ ಆಯಿತು. ಒಂದು ಪ್ಲೇಟಲ್ಲಿ 1 2 3 4 ಇದೊಂದು 6ರಿಂದ 7 ಪೀಸು ಒಳ್ಳೆ ಮಟನು ಹಾಕಿದ್ದಾರೆ. ತುಂಬ ಟೇಸ್ಟಿಯಾಗೂ ಇದೆ. ಒಂದು ಬೋನ್ಲೆಸ್ ಮಟನ್ ಪೀಸ್ ತೊಗೊಂಡಿದ್ದೀನಿ, ಬಿಸಿ ಬಿಸಿ. ನಾವು ಬೇಯಿಸೋವಾಗ ನೋಡ್ತಿದ್ದೆ ಸುಮಾರು ಒಂದು 45 ನಿಮಿಷ ಬೇಯಿಸ್ತಿದ್ರು. ಆ ಮಸಾಲೆನಲ್ಲಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಮಸಾಲೆ ಹಿಡಿದಿರುತ್ತೆ ಅಂದ್ಕೊಳ್ತೀನಿ. ಟೇಸ್ಟ್ ಮಾಡಿಬಿಡ್ತೀನಿ. ನೀಟಾಗಿ ಮಸಾಲೆ ಚೆನ್ನಾಗಿ ಬೇಯಿಸಿರೋದ್ರಿಂದ ಇಡೀ ಮಾಂಸದೊಳಗಡೆ ಎಲ್ಲನೂ ಮಸಾಲೆ ಚೆನ್ನಾಗಿ ಹಿಡಿದಿದೆ. ಇನ್ನೊಂದು ಆ ಕೊಬ್ಬಿದ್ದು ಆ ಫ್ಲೇವರ್ ಇದೆಯಲ್ಲ, ಅದು ಮಾತ್ರ ಜೋರಾಗಿ ಎದ್ದು ಕಾಣ್ತಾ ಇದೆ ಈ ಮಟನ್ ಪೀಸಲ್ಲಿ ಬಿರಿಯಾನಿಯಲ್ಲಿ. ಸೂಪರ್. ಬೆಳಗಿನ ಜಾವ ಈ ಥರ ಬಿಸಿ ಬಿಸಿ ಬಿರಿಯಾನಿ ಈ ವೆದರಲ್ಲಿ ತಿನ್ನೋದೇ ಒಂಥರ ಮಜಾ. ಸೂಪರ್. ಖಾಲಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಾನು ನಿಮಗೆ. ಫಸ್ಟು ಒಂದು ಸ್ಟಾರ್ಟರ್ ಕಬಾಬಲ್ಲಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆ 1 ಅವರಿಂದ ಬಿರಿಯಾನಿ ಮಾಡೋದು, ಆ ಮೇಕಿಂಗ್ ಎಲ್ಲ ನೋಡ್ತಾ ಇದ್ದು ನನಗೂ ಸ್ವಲ್ಪ ಟೆಂಪ್ಟ್ ಆಯಿತು. ಆ ಸ್ಟೀಮ್ ಬರೋದು, ಅವಾಗೆ ಕ್ಲೀನಾಗಿ ತಿರ್ಸೋದೆಲ್ಲನೂ. ಸೊ ಅದಕ್ಕೆ ಆ ಬಿಸಿ ಬಿಸಿ ಬಿರಿಯಾನಿನೇ ಫಸ್ಟ್ ಹಾಕ್ಕೊಂಡು ರಿವ್ಯೂ ಮಾಡಿಬಿಟ್ಟೆ. ಸೊ ಒಂದು ಒಳ್ಳೆ ಕಬಾಬು ಮಾಡ್ತಾರೆ ಇಲ್ಲಿ, ನಿಮ್ಗೆ ಕಾಣ್ತಾ ಇರ್ಬೋದು. ಒಳ್ಳೆ ಲೈಟ್ ಕೆಂಪು ಮಸಾಲೆ ಕಬಾಬು, ಜೊತೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪೆಲ್ಲನೂ ಜೊತೆಯಲ್ಲಿ ಹಾಕಿ ಫ್ರೈ ಮಾಡ್ತಿದ್ರು. ನೋಡಿದೆ, ಕೇಳಿದೆ, 2-3 ವಿಂಗ್ ಪೀಸೇ ಬಂದ್ಬಿಟ್ಟಿದೆ. ಚೆನ್ನಾಗಿ ವಿಂಗ್ ಪೀಸು, ಲೈಟ್ ಕೋಟಿಂಗು ಚೆನ್ನಾಗಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿ ಬೇಯಿಸಿರೋದ್ರಿಂದ ಆ ಕ್ರಿಸ್ಪಿನೆಸ್ಸು ಕರಮ್ ಅಂತ ಚೆನ್ನಾಗಿ ಸಿಗ್ತಾಯಿದೆ. ಒಳಗಡೆ ಹೋಗ್ತಾ ಹೋಗ್ತಾ ಸ್ಮೂತು ಮಾಂಸ. ಹೆಚ್ಚಾಗೇನು ಮಸಾಲೆ ಇಲ್ಲ ಇದರಲ್ಲಿ, ಲೈಟ್ ಮಸಾಲ, ಲೈಟಾಗಿ ಸ್ವಲ್ಪ ಎಲ್ಲ ಚುರುಕನ್ನು, ಸ್ವಲ್ಪ ಖಾರನೂ ಇದೆ. ಒಳ್ಳೆ ಕಬಾಬು. ಬಿರಿಯಾನಿ ತಿನ್ನೋರು ಒಂದು ಪ್ಲೇಟ್ ಕಬಾಬನ್ನು ಟೇಸ್ಟ್ ಮಾಡಿದ್ರೆ ಮೋಸ ಇಲ್ಲ ಇಲ್ಲಿ. ಸೊ ಇದ್ರೂ ಬಂದು ಟೇಸ್ಟ್ ಮಾಡಿ ಇಷ್ಟಪಡ್ತೀರಾ ನೀವು. ಸೂಪರ್. ಇನ್ನೂ ಒಂದು 4-5 ಪೀಸ್ ಕಬಾಬ್ ಇದೆ. ಬೇಗ ಕಬಾಬ್ ಮುಗಿಸ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ನಾನು. ವೈಟ್ ಫೀಲ್ಡ್ ದಮ್ ಬಿರಿಯಾನಿನಲ್ಲಿ ತುಂಬ ಲಿಮಿಟೆಡ್ ಮೆನು. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು ಮತ್ತು ಮಟನ್ ಲಿವರ್ ಸಿಗುತ್ತೆ. ಸೊ ನಾನು ಮಟನ್ ಲಿವರು ತೊಗೊಂಡಿದ್ದೀನಿ. ಸೊ ಮಟನ್ ಲಿವರ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ. ಬನ್ನಿ. ತುಂಬ ಒಳ್ಳೆ ಚಿಕ್ಕ ಪೀಸ್ ಮಾಡಿ ಹಾಕಿರ್ತಾರೆ ಮಟನ್ ಲಿವರು. ನೀವು ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ಯಾವ ಥರ ಒಂದು ಚಿಕ್ಕ ಪೀಸ್ ಇರುತ್ತೆ ಅಂತ. ಸೊ ಇದಕ್ಕೆ ಕರೆಕ್ಟಾಗಿ ಉಪ್ಪು ಖಾರನೂ ಹಿಡಿದಿರುತ್ತೆ. ನಾವು ಯಾವಾಗಲೂ ಬಂದಾಗ ಈ ಮಟನ್ ಲಿವರ್ ಗೊಜ್ಜು ಮತ್ತು ಬಿರಿಯಾನಿ ರೈಸ್ ಜೊತೆ ತಿಂತೀವಿ. ಬಟ್ ಆಲ್ಮೋಸ್ಟ್ ಇಲ್ಲಿ ಬಂದಾಗೆಲ್ಲ ಮಟನ್ ಬಿರಿಯಾನಿನೇ ನಾವು ತಿಂದಿರೋದು. ತುಂಬ ದಿನ ಆದಮೇಲೆ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಈ ಮಟನ್ ಲಿವರ್ ತಿಂದ್ಬಿಟ್ಟು ಬಿರಿಯಾನಿ ಹೇಗಿದೆ ಅಂತ ನೋಡ್ಬಿಡೋಣ. ಒಂದು ಅಲ್ಟಿಮೇಟ್ ಫೀಲ್ ಕೊಡುವಂಥ ಒಂದು ಮಸಾಲೆ ಇದು. ಯಾವ ಥರ ಅಂದರೆ, ನೀವೇನಾದರೂ ಎಲ್ಲಾದರೂ ಬೀಗರ ಊಟಕ್ಕೆ ಈ ಥರ ಹೋದಾಗ, ನಾನ್ ವೆಜ್ ಫಂಕ್ಷನ್ಗಳಿಗೆ ಹೋದಾಗ ಯಾವ ಥರ ಒಂದು ಮಟನ್ ಫ್ರೈ ಎಲ್ಲ ಮಾಡಿರ್ತಾರೋ, ಮಟನ್ ಗೊಜ್ಜು, ಆ ಥರ ಒಂದು ಮಸಾಲೆ ಇದು. ಕೆಂಪು ಮಸಾಲೆ, ಒಂದು ಸಣ್ಣ ಪೀಸ್ ಮಾಡಿ ಹಾಕಿರೋದ್ರಿಂದ ಉಪ್ಪು ಖಾರ ಎಲ್ಲ ಸಖತ್ತಾಗಿ ಹಿಡಿದಿರುತ್ತೆ ಮಸಾಲೆ ಸಮೇತ. ಸೊ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಈ ಮಟನ್ ಲಿವರು. ಬಂದಾಗ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಸೊ ತುಂಬ ಜನಕ್ಕೆ ಗೊತ್ತು, ನಮ್ಮ ಹಳೆ ವಿಡಿಯೋ ನೋಡಿರೋರಿಗೆ. ಸಾಕಷ್ಟು ಜನ ಈ ಜಾಗಕ್ಕೆ ರೆಗ್ಯುಲರಾಗಿ ಬರೋರು ಇದ್ದಾರೆ. ಸೂಪರಾಗಿದೆ. ಈ ಮಟನ್ ಲಿವರ್ ತಿಂದು ಮುಗಿಸ್ಬಿಟ್ಟು
ಚಿಕನ್ ಬಿರಿಯಾನಿಗೆ ಹೋಗ್ಬಿಡೋಣ. ಒಂದು ಧಮಾಕ ಲಿವರ್ ಆದಮೇಲೆ ಚಿಕನ್ ಬಿರಿಯಾನಿ, ಒಳ್ಳೆ ಲೆಗ್ ಪೀಸ್ ಬಂದಿದೆ. ಸೂಪರಾಗಿ ಬೆಂದಿರುವಂಥ ಚಿಕನ್ನು, ಲೆಗ್ ಪೀಸು, ಟೆಂಡರ್ ಚಿಕನ್ನು, ಸೂಪರ್ ಸಾಫ್ಟ್, ಸಖತ್ ಟೆಂಡರ್, ಮುರ್ಕೊಂಡು ಅಲ್ಟಿಮೇಟ್ ಧೂಳು ಧಮಾಕ. ಚಿಕನ್ನು ಸ್ಕಿನ್ ಔಟ್ ಆಗಿರೋದ್ರಿಂದ ಮಸಾಲೆ, ಉಪ್ಪು, ಖಾರ, ಫ್ಲೇವರ್ ಎಲ್ಲ ಸಿಕ್ಕಾಪಟ್ಟೆ ಇಳಿದಿದೆ. ಧಮಾಕ ಅಂತಲೇ ಹೇಳ್ಬೋದು. ಒಂದು ಶಾದಿಕಾ ಬಿರಿಯಾನಿ ತಿನ್ಬೇಕಾದ್ರೆ ಯಾವ ಥರ ಒಂದು ಚಿಕನ್ ಟೇಸ್ಟ್ ಬರುತ್ತೋ ಅದೇ ಥರ ಇದೆ. ಯಾಕಂದರೆ ಇದರಲ್ಲಿ ಸ್ವಲ್ಪ ಟೊಮೆಟೊ ಫ್ಲೇವರ್ ಜಾಸ್ತಿ ಇರುತ್ತೆ ಈ ಬಿರಿಯಾನಿನಲ್ಲಿ. ಪಕ್ಕ ನಾಟಿ ಸ್ಟೈಲು. ಇನ್ನು ರೈಸ್ ಬಗ್ಗೆ ಜಾಸ್ತಿ ಮಾತಾಡೋಂಗೆ ಇಲ್ಲ, ಸೋಮು ನೀಟಾಗಿ ಹೇಳಿದ್ದಾರೆ. ಸೊ ಬಾಸ್ಮತಿ ಮತ್ತು ಕೇಸರ್ ಕಲಿ ಯೂಸ್ ಮಾಡ್ತಾರೆ. ಒಳ್ಳೆ ಸ್ಲೋ ಕುಕ್ ಆಗುತ್ತೆ. ಸೌದೆ ಒಲೆ, ಸೊ ಸೌದೆ ಒಲೆಯಲ್ಲಿ ಮಾಂಸ ಬೇಯಿಸಿದ್ರೆ ಅದ್ರ ರುಚಿನೇ ಬೇರೆ, ಅದ್ರ ಗಮ್ಮತ್ತೇ ಬೇರೆ. ಸೊ ಒಂದು ದೊಡ್ಡ ತುತ್ತು ತಗೊಂಡು ಟೇಸ್ಟ್ ಮಾಡ್ತೀನಿ. ಧಮಾಕ ಅಂತಲೇ ಹೇಳ್ತೀನಿ, ಬನ್ನಿ. ಸೊ ಮಟನ್ ಯಾರು ತಿನ್ನಲ್ಲೋ ಅವ್ರಿಗೆ ಚಿಕನ್ ಆಪ್ಷನ್ನು ಇರುತ್ತೆ, ಖಂಡಿತ ಇಷ್ಟಪಡ್ತೀರಾ. ಒಂದು ಸೂಪರ್ ಧೂಳು ಧಮಾಕ ಬಿರಿಯಾನಿ ಅಂತಲೇ ಹೇಳ್ಬೋದು. ನಾನು ಒಂದು ಸ್ವಲ್ಪ ಮಟನ್ ಲಿವರ್ ಗೊಜ್ಜು ಹಾಕ್ಕೊತೀನಿ, ಟೇಸ್ಟ್ ಇನ್ನೂ ಸೂಪರ್ ಎನ್ಹಾನ್ಸ್ ಮಾಡುತ್ತೆ. ಧಮಾಕ ಆಗೋದು ಸೂಪರ್, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಬಂದು ಟ್ರೈ ಮಾಡಿ. ಜಾಸ್ತಿ ಹೇಳೋಂಗಿಲ್ಲ, ಲಾಕ್ಡೌನ್ ಮುಂಚೆ ಯಾವ ಥರ ಇತ್ತೋ ಈಗಲೂ ಅದೇ ಥರ ಒಂದು ಕ್ವಾಂಟಿಟಿ, ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಅದೇ ನಾವು ಮೇನ್ ಚೆಕ್ ಮಾಡೋಕ್ಕೆ ಬಂದಿದ್ದು. ಅಲ್ಟಿಮೇಟ್ ಅಂತ ಹೇಳ್ಬೋದು. ಬನ್ನಿ, ಅದೇ ಥರ ಇದೆ, ಯಾವ ಚೇಂಜಸ್ಸು ಇಲ್ಲ ವೈಟ್ಫೀಲ್ಡ್ ದಮ್ ಬಿರಿಯಾನಿನಲ್ಲಿ. ಸೊ ನೀವು ಬಂದರೆ ಖುಷಿ ಪಡ್ಕೊಂಡು ಹೋಗ್ತೀರಾ. ಇದೆಲ್ಲ ಮುಗಿಸ್ಬಿಟ್ಟು ಔಟ್ ಸಿಗ್ತೀವಿ. ನನಗಂತೂ ರಿಯಲಿ ಮಟನ್ ಬಿರಿಯಾನಿ ತುಂಬ ಇಷ್ಟ ಆಯಿತು. ಸ್ಪೈಸಿನೆಸ್ಸು ಸ್ವಲ್ಪ ಲೈಟಾಗಿತ್ತು, ನಾಲ್ಗೆ ಚಿರು ಅನ್ನೋ ಥರ. ಇನ್ನೊಂದು ಕಬಾಬು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎರಡೂ ಟೇಸ್ಟ್ ಮಾಡೋಣ, ಎರಡೂ ಖುಷಿಪಟ್ಟೆ. ಸೊ ಕ್ಯಾಮ್ರಾ ಹಿಂದೆಗಡೆ ಸೂಪ್ ಕೂಡ ಕುಡಿದೆ, ಒಂದು ಪ್ಲೇನ್ ಸೂಪು, ಅದು ತುಂಬ ಚೆನ್ನಾಗಿತ್ತು. ಸೊ ಆ್ಯಸ್ ಯೂಶುವಲ್ ನಾವು ಒಂದು ಕನ್ಸಿಸ್ಟೆನ್ಸಿ ಮತ್ತು ಹೇಗಿದೆ ಆಫ್ಟರ್ ಲಾಕ್ಡೌನ್ ಅಂತ ನೋಡೋಕ್ಕೆ ಬಂದಿದ್ವಿ. ಏನು ಚೇಂಜಸ್ ಇಲ್ಲ ವೈಟ್ಫೀಲ್ಡ್ ದಮ್ ಬಿರಿಯಾನಿನಲ್ಲಿ. ನಾನು ಆಗಲೇ ಹೇಳ್ದಂಗೆ ಸೂಪರಾಗಿತ್ತು. ಒಂದು ಧೂಳು ಧಮಾಕ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ 4ನೇ ತಾರೀಕು ಆಫರು ಹೇಳಿದ್ದೀವಿ, ಬೈ 1 get 1. ದಯವಿಟ್ಟು ವಿಸಿಟ್ ಮಾಡಿ. ಹಾಗೆ ಒಂದು ಸಣ್ಣ ರೀಲ್ ಮಾಡಿ ಹಾಕಿ ನಮ್ಮನ್ನು ಟ್ಯಾಗ್ ಮಾಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಒಂದು ಧೂಳು ಧಮಾಕ ಬಿರಿಯಾನಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ಮಾಡ್ತೀರಿ ನಂಬ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.